ತುಳಸಿ ಹಬ್ಬದ ದಿನದ ವಿಡಿಯೋ ಈಗ ನೀವು ನೋಡ್ತಾ ಇರೋದು. ನಲ್ಲಿಕಾಯಿ ಮರ ಏನಿರುತ್ತೆ ಅದು ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ನಲ್ಲಿಕಾಯಿ ಮರದ ಒಂದು ಕೊನೆನ ತಂದು ತುಳಸಿ ಗಿಡದ ಪಕ್ಕದಲ್ಲಿ ಇಟ್ಟು ವಿಷ್ಣು ಮತ್ತು ತುಳಸಿಯರ ವಿವಾಹ ಮಹೋತ್ಸವವನ್ನು ಪ್ರತಿ ವರ್ಷವೂ ಆಚರಿಸ್ತೀವಿ ದೀಪಾವಳಿ ಆದ ದ್ವಾದಶಿ ದಿನ. ನಾನು ಕೂಡ ಬೆಳಗ್ಗೆನೆ ತುಳಸಿ ಕಟ್ಟೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ. ಸಾಮಾನ್ಯ ತುಳಸಿ ಪೂಜೆನ ಸಂಜೆ ಹೊತ್ತು ಮಾಡ್ತಾರೆ, ಆದರೆ ನಾನು ಸಂಜೆ ಮೇಲೆ ಮಧ್ಯಾಹ್ನದ ಮೇಲೆ ಒಂದು ಫಂಕ್ಷನ್ ಇದೆ ಮತ್ತು ಹೊರಗೆ ಹೋಗೋದೆಲ್ಲ ಇದ್ದಿದ್ದರಿಂದ ಬೆಳಗ್ಗೆನೆ ಪೂಜೆ ಮಾಡಿ ಮುಗಿಸ್ಕೊಂಡೆ. ದೀಪಾವಳಿಯಷ್ಟೇ ಗ್ರ್ಯಾಂಡಾಗಿ ತುಳಸಿ ಹಬ್ಬನ ಕೂಡ ಮಾಡ್ತಾರೆ. ಎಲ್ಲ ಹಣತೆಗಳನ್ನೆಲ್ಲ ತುಳಸಿ ಕಟ್ಟೆ ಸುತ್ತ ಹಚ್ಚಿ ಸಂಜೆ ಹೊತ್ತಂತೂ ಆ ವೈಭವನೇ ತುಂಬ ಚೆನ್ನಾಗಿರುತ್ತೆ. ತುಳಸಿ ಹಬ್ಬದ ಮೆರುಗು ಇನ್ನೂ ಹೆಚ್ಚಾಗುತ್ತೆ ಹಣತೆಗಳನ್ನೆಲ್ಲ ಸುತ್ತ ಜೋಡಿಸಿ ಪೂಜೆ ಮಾಡಿದಾಗ. ಮನೇಲಿ ಮದುವೆ ಆಗದಿರೋ ಹೆಣ್ಮಕ್ಳಿದ್ರೆ ಅಥವಾ ತುಂಬ ದಿವಸದಿಂದ ಮದುವೆ ಆಗದೆ ಇದ್ದರೆ ತುಳಸಿ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ. ಹೇಗೆ ಚಪ್ರ ಎಲ್ಲ ಹಾಕಿ ಮದುವೆ ಮಾಡ್ತೀವೋ ಅದೇ ಥರನೇ ತುಳಸಿ ಕಟ್ಟೆಗೆಲ್ಲ ಚಪ್ರ ಹಾಕಿ ಮದುವೆ ಮಾಡಿಸಿದ್ರೆ ಮನೇಲಿರೋ ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ಬೇಗ ಮದುವೆ ಆಗುತ್ತೆ ಅಂತ ಒಂದು ನಂಬಿಕೆ.